ಹಾಂ ಇದು ತೋಳದಾವ ಅಂತ ಕರೀತಾರೆ ನೋಡ್ರಿ ಕನ್ನಡದೊಳಗೆ. ಇಂಗ್ಲೀಷ್ ಒಳಗೆ ಹುಲ್ಫ್ ಸ್ನೇಕ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಇದು ಹಲ್ಲಿ ತಿನ್ನೋ ಸಂಬಂಧದ ಇಲಿ ತತ್ತಿ ತಿನ್ನೋ ಸಂಬಂಧದ ಬರ್ತೈತೆ ರೀ ಇದು. ವೆನಮ್ ವಿಷ ಇರಂಗಿಲ್ಲ ರೀ, ವಿಷ ಇರಂಗಿಲ್ಲ. ಆದ್ರೆ ಕಡಿತೈತೆ ರೀ, ಭಾಳ ಕಡಿತೈತಿ, ರಗತ್ ಬರ್ತೈತೆ ರೀ. ಇದು ಜಾಸ್ತಿ ಬೆಳೆಯಂಗಿಲ್ಲ ರೀ, ಇಷ್ಟ ಬೆಳೆದ್ರಿ ಅಂದ್ರೆ ಭಾಳ ಲೆಂತ್ ಬೆಳೆಯಂಗಿಲ್ಲ ರೀ. ಅಲ್ಲಲ್ರಿ ಕಾಮನ್ ಎಲ್ಲ ಗಟ್ಟಿ ಅಡ್ಡಾಡ್ತಿರ್ತೈತೆ ರೀ. ಏನು ಇಟ್ಕೊಂಡ್ರಲ್ಲ ಅಣ್ಣ ಈ ಪೊಸಿಷನ್ ಹಿಂಗಿದ್ರೆ ಮಾತ್ರ ಹಾವು ಬರ್ತೈತೆ ರೀ. ಕ್ಲೀನ್ ಇರ್ಬೇಕು ಅಣ್ಣ. ಇದೇನು ಇಟ್ಕೊಂಡು ಈ ತತ್ತಿ ಆತನ ಇದೇನು ಬಿದ್ದಾವಲ್ರಿ ನಾ ಕಸ, ಅದ್ರ ಸ್ಮೆಲ್ಲಿಗೆ ಬರೋದು ರೀ ಅಣ್ಣ ಹಾವು. ಎಲ್ಲ ಸ್ವಚ್ಛ ಇಟ್ಕೋಬೇಕು ರೀ. ಕನ್ನಡ ಬರ್ತೈತಲ್ರಿ ಅವ್ರಿಗೆ? ಸ್ವಚ್ಛ ಇಟ್ಕೋಬೇಕು ರೀ, ಎಲ್ಲ ಕ್ಲೀನ್ ಇಟ್ಕೊಂಡ್ರೆ ಬರಂಗಿಲ್ಲ ಅಣ್ಣ ಹಾವು. ಯಾಕಂದ್ರೆ ಇಲ್ಲಿ ಕೆರೆ ಐತ್ರಿ ಬಾಜು, ಹಾವು ಅಡ್ಡಾಡೋ ಜಗನ ರೀ ಇದೆಲ್ಲ ಪೂರ್ತಿ. ಸ್ವಲ್ಪ ಸೇಫ್ಟಿ ಆಗಿದ್ರೆ ಚಲೋ ರೀ. ಇವೆಲ್ಲ ಹಾಸಿಗೆ ಗೀಸಿಗೆ ಸ್ವಲ್ಪ ನೀಟಾಗಿ ಇಟ್ಕೋಬೇಕು ರೀ. ಇದು ವಿಷ ಎಲ್ಲ ನಡಿತೈತೆ ಅಣ್ಣ. ವಿಷಕಾರಿ ಹಾವು ಬಂದು ಕುಂತಂದ್ರೆ ತೊಂದರೆ ಅಣ್ಣ. ಈ ಕೊಳಕ್ ಮಂಡಲ ಅವೆಲ್ಲ ನಾಗರಾಮ ಆಗಲಿ ಇವೆಲ್ಲ ವಿಷಕಾರಿ ಅಣ್ಣ ಹಾವು. ಭಾಳ ಡೇಂಜರಸ್ ಸ್ನೇಕ್ ಅವೆಲ್ಲ. ಅವೆಲ್ಲ ಬಂದು ಕುಂತ್ರೆ ಸಮಸ್ಯೆನ ಕಡಿತದ ಅಂತಂದ್ರೆ ಅದಣ್ಣ. ಭಯಕ್ಕನ ಭಯ ಪಟ್ಕೊಂಡು ಹಿಂಗೆ ಮಾಡ್ತೈತಣ್ಣ.